ನಮಸ್ಕಾರ ಸ್ನೇಹಿತರೆ. ಕೆಮ್ಮುವಾಗ ಸೀನುವಾಗ ಮೂತ್ರ ವಿಸರ್ಜನೆಯಾಗಲು ಕಾರಣಗಳೇನು ಅನ್ನುವಂಥದ್ದನ್ನು ನೋಡೋಣ. ಅದು ಹೇಗೆ ಉಂಟಾಗುತ್ತೆ ಅಂದರೆ, ಇದು ಕೆಮ್ಮಿನಂತಹ ಕ್ರಿಯೆಯಿಂದ ಮೂತ್ರ ವಿಸರ್ಜನೆಯನ್ನು ತಡೆಯುವಂತಹ ಸ್ನಾಯುಗಳು ದುರ್ಬಲಗೊಂಡಾಗ ಈ ರೀತಿ ಸಂಭವಿಸ್ತದೆ. ಮೂತ್ರಕೋಶದ ಮೇಲೆ ಒತ್ತಡವನ್ನು ಉಂಟು ಮಾಡುವ ಹಠಾತ್ ಕ್ರಿಯೆಗಳಿಂದ ಮೂತ್ರವು ಅನೈಚ್ಛಿಕವಾಗಿ ಹಾದು ಹೋಗುವುದು. ಯಾವಾಗ ಉಂಟಾಗ್ತದೆ ಅಂದರೆ, ಕೆಮ್ಮುವಾಗ, ಸೀನುವಾಗ ಅಥವಾ ನಗುವಾಗ ಮಾತ್ರ ಅಲ್ಲ, ವ್ಯಾಯಾಮ ಮಾಡುವಾಗ, ಭಾರದ ವಸ್ತುಗಳನ್ನು ಎತ್ತುವಾಗ, ನೆಗೆಯುವಾಗ, ಸಂಭೋಗ ಮಾಡುವಾಗಲೂ ಹೀಗೆ ಉಂಟಾಗುತ್ತದೆ. ಯಾರಲ್ಲಿ ಹೆಚ್ಚು ಕಂಡುಬರುತ್ತದೆ ಅಂದರೆ, ಬೊಜ್ಜು, ಅಧಿಕ ತೂಕ ಮತ್ತು ವಯಸ್ಸಾದವರು ಈ ಅಪಾಯವನ್ನು ಹೊಂದಿರಬಹುದು. ಸಿಸೇರಿಯನ್ ಮೂಲಕ ಹೆರಿಗೆಯಾದಂತಹ ಮಹಿಳೆಯರಿಗಿಂತ ಇತ್ತೀಚೆಗೆ ಯೋನಿ ಹೆರಿಗೆಯಾದಂತಹ ಮಹಿಳೆಯರು ಇದನ್ನು ಹೆಚ್ಚು ಹೊಂದಿರುವರು. ಪುರುಷರಲ್ಲಿ ಪ್ರಾಸ್ಟೇಟ್ ಶಸ್ತ್ರಕ್ರಿಯೆಯ ಪರಿಣಾಮವಾಗಿ ಮೂತ್ರ ವಿಸರ್ಜನೆಯಾಗಬಹುದು. ಪ್ರೋಸ್ಟೇಟ್ ಗ್ರಂಥಿಯನ್ನು ಶಸ್ತ್ರಚಿಕಿತ್ಸೆಯಿಂದ ತೆಗೆದುಹಾಕುವುದು ಕೆಮ್ಮುವಾಗ ಮೂತ್ರದ ವಿಸರ್ಜನೆಗೆ ಕಾರಣವಾಗಬಹುದು. ತಡೆಗಟ್ಟುವಿಕೆ, ದ್ರವ ಸೇವನೆಯನ್ನು ನಿಗದಿಪಡಿಸುವುದು ಮತ್ತು ಮೂತ್ರಕೋಶದ ಉದ್ರೇಕಕ್ಕೆ ಕಾರಣವಾಗುವಂತಹ ಸೋಡಾ, ಕಾರ್ಬೋನೇಟೆಡ್, ಕೆಫಿನ್ ಮತ್ತು ಆಲ್ಕೋಹಾಲ್ನಂತಹ ಪಾನೀಯ ಸೇವನೆಯನ್ನು ತಪ್ಪಿಸುವುದು. ಮಲಬದ್ಧತೆಯ ವಿಸರ್ಜನೆಗೆ ಕಾರಣವಾಗಿದ್ದರೆ ನಿಮ್ಮ ಆಹಾರದಲ್ಲಿ ಹೆಚ್ಚಿನ ಫೈಬರನ್ನು ಸೇರಿಸಲು ಪ್ರಯತ್ನಿಸಿ. ಮಲವನ್ನು ಮೃದುವಾಗಿ ಮಾಡುವುದರಿಂದ ಭ್ರೂಣಿಯ ಮೇಲಿನ ಒತ್ತಡ ಕಡಿಮೆಯಾಗುತ್ತದೆ. ರೋಗ ಲಕ್ಷಣಗಳ ಸುಧಾರಣೆ, ಹೆಚ್ಚುವರಿ ತೂಕವನ್ನು ಸಂಗ್ರಹಿಸುವುದು, ದೀರ್ಘಕಾಲದ ಕೆಮ್ಮನ್ನು ನಿರ್ವಹಿಸುವುದು ಮತ್ತು ಧೂಮಪಾನವನ್ನು ತಪ್ಪಿಸುವುದರಿಂದ ಈ ಸಮಸ್ಯೆಯನ್ನು ಸುಧಾರಿಸಬಹುದು. ನೆನಪಿಡಿ, ಮಹಿಳೆಯರು ಮತ್ತು ಪುರುಷರಲ್ಲಿ ಮೂತ್ರದ ಸಂಯಮವು ಸಾಮಾನ್ಯ ಸಮಸ್ಯೆಯಾಗಿದೆ, ಆದರೆ ಇದು ಸಾಮಾನ್ಯವಾದ ಕಾರಣ. ಇದು ಸಾಮಾನ್ಯ ಎಂದು ಅರ್ಥವಲ್ಲ. ಧನ್ಯವಾದಗಳು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈವರೆಗೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.